ಇನ್ನು ಪ್ರಧಾನಿ ಮೋದಿ ಇವತ್ತು ಮಕ್ಕಳೊಂದಿಗೆ ಮಕ್ಕಳಂತಾಗಿದ್ರು. 8ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾದಲ್ಲಿ ವಿದ್ಯಾರ್ಥಿಗಳ 108 ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಬರೀ ಮಕ್ಕಳಿಗಷ್ಟೇ ಅಲ್ಲ, ಪೋಷಕರು ಮತ್ತು ಶಿಕ್ಷಕರಿಗೂ ಕೂಡ ಒಂದಷ್ಟು ಟಿಪ್ಸ್ ಕೊಟ್ಟರು. ಮಕ್ಕಳಲ್ಲಿ ವಿಶಿಷ್ಟ ಸಾಮರ್ಥ್ಯ ಗುರುತಿಸಿ ಅಂತ ಪ್ರೋತ್ಸಾಹಿಸಿದ್ರು. तो आपको अलग बिठाया तो एक ही लेना ऐसा नियम नहीं है। गर्म रखता है यस सर। शरीर को गर्म रखता है। तो आप लोग पोषण के संबंध में क्या जानते? ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೂ ತಾಳ್ಮೆಯಿಂದಲೇ ಉತ್ತರ ಕೊಡ್ತಾ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಉತ್ತೇಜಿಸ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ. ಸಂಕ್ರಾಂತಿ ಶುಭಾಶಯ ಹೇಳಿ ಸಿಹಿ ಹಂಚಿದ ಮೋದಿ ಮಕ್ಕಳೊಂದಿಗೆ ಲವಲವಿಕೆ ಉತ್ಸಾಹದಿಂದ ಸಂವಾದ ಶುರು ಮಾಡಿದ್ರು. ಪರೀಕ್ಷಾ ಪೇ ಚರ್ಚಾದ 8ನೇ ಆವೃತ್ತಿಯಲ್ಲಿ ಪರೀಕ್ಷೆಯ ಒತ್ತಡ ನಿರ್ವಹಣೆ, ಪರೀಕ್ಷೆಗೆ ಉತ್ತಮ ಸಿದ್ಧತೆ ಸೇರಿ ವಿದ್ಯಾರ್ಥಿಗಳ ಗೊಂದಲ ಆತಂಕ ದೂರ ಮಾಡಲು ಮೋದಿ ಪ್ರಯತ್ನಿಸಿದರು. ಈ ಬಾರಿ ಟೌನ್ ಹಾಲ್ ಚರ್ಚಾ ಸ್ವರೂಪದಿಂದ ದೆಹಲಿಯ ಸುಂದರವಾದ ಸುಂದರ್ ನರ್ಸರಿಗೆ ಸಂವಾದ ಶಿಫ್ಟ್ ಆಗಿತ್ತು. ದೇಶದ ವಿವಿಧ ರಾಜ್ಯಗಳಿಂದ ಬಂದ 36 ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಉತ್ತರಿಸಿದರು. ಪರೀಕ್ಷೆಯೇ ಜೀವನ ಅಲ್ಲ, ಈ ಭಾವನೆಯೊಂದಿಗೆ ಬದುಕಲು ಸಾಧ್ಯವಿಲ್ಲ. ಮಕ್ಕಳ ಬೆಳವಣಿಗೆಗಾಗಿ ಅವರನ್ನ ಹೊರಗಡೆ ಕರೆದೊಯ್ಯೋದು ಮುಖ್ಯ. ಪುಸ್ತಕಗಳ ಸೆರೆಮನೆಯಲ್ಲಿ ಅವರನ್ನ ಬಂಧಿಸಬೇಡಿ ಎಂದರು. ಮೋದಿ ತಮ್ಮ ಶಾಲಾ ದಿನಗಳ ತಮಾಷೆ ಕತೆ ಹೇಳಿದ್ರು. ಮಕ್ಕಳಿಗೆ ಗಣಿತ ನಿಭಾಯಿಸುವ ತಂತ್ರಗಳನ್ನ ಕೂಡ ಕಲಿಸಿದ್ರು. ಅಲ್ಲಲ್ಲಿ ತಮಾಷೆ ಮಾಡ್ತಾ ಮಕ್ಕಳೊಂದಿಗೆ ಮಕ್ಕಳಂತಾಗಿದ್ರು. ವಿದ್ಯಾರ್ಥಿಗಳೊಂದಿಗೆ ನಾಯಕತ್ವದ ಬಗ್ಗೆಯೂ ಮೋದಿ ಚರ್ಚಿಸಿ ನಿಮ್ಮ ನಂಬಿಕೆಯು ನಾಯಕತ್ವ ಬಲಪಡಿಸುತ್ತೆ ಎಂದರು. ಕೇರಳದ ವಿದ್ಯಾರ್ಥಿನಿ ಹಿಂದಿಯಲ್ಲಿ ಮಾತನಾಡಿ ಮೋದಿಗೆ ಅಚ್ಚರಿ ಮೂಡಿಸಿದ್ರು. ತನಗೆ ಕವಿತೆ ಬರೆಯೋದ್ರಲ್ಲಿ ಆಸಕ್ತಿ ಇದೆ, ಹಿಂದಿಯಲ್ಲಿ ಕವಿತೆ ಬರೆಯುವೆ ಎಂದಾಗ ಮೋದಿ ಮೆಚ್ಚಿ ಮಾತನಾಡಿದ್ರು. ಆಹಾರ ಪದ್ಧತಿ ಮತ್ತು ಫಿಟ್ನೆಸ್ ಮಹತ್ವ, ರಾಗಿಯ ಪ್ರಯೋಜನ ಹೇಳಿದ್ರು. ರೈತರ ಉದಾಹರಣೆ ನೀಡೋ ಮೂಲಕ ಆರೋಗ್ಯಕರ ಆಹಾರ ಪದ್ಧತಿಯ ಬಗ್ಗೆ ಗಮನವಹಿಸಿ ಎಂದರು. ಏನು ತಿನ್ನಬೇಕು ಮತ್ತು ಯಾವಾಗ ತಿನ್ನಬೇಕು ಎಂಬುದನ್ನು ಸಹ ತಿಳಿದಿರಬೇಕು. ಬರೀ ಮಕ್ಕಳಿಗೆ ಮಾತ್ರವಲ್ಲ, ಪೋಷಕರಿಗೂ ಮೋದಿ ಕೆಲ ಟಿಪ್ಸ್ ಕೊಟ್ರು. ನಿಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಹೋಲಿಸಬೇಡಿ, ಮಕ್ಕಳ ಪ್ಯಾಷನ್ ಗುರುತಿಸಿ ಪ್ರೋತ್ಸಾಹಿಸಿ ಎಂದರು. सर मेरा आपसे क्वेश्चन ये है कि जब भी हम एग्जाम देने जाते हैं, एग्जाम लिखते समय मेरे मन में हमेशा ये चिंता होती है कि उसकी अगर मैं फेल हो गई तो, और उसके जो परिणाम हो गए उसके बारे में हमेशा वो चिंता रहती है मन में. फेलियर से कैसे बच पाए? स्कूल में 10वीं में 12वीं में 40% 30% बच्चे फेल होते हैं, उनका क्या होता है? फिर से ट्राई करते हैं. उसके बाद भी फेल हुए तो देखिए, जिंदगी अटक नहीं जाती है. आपको तय करना होगा कि जीवन में सफल होना है कि किताबों से सफल होना है. जीवन में सफल होने का एक उपाय ये होता है कि आप अपने जीवन की जितनी विफलताएं हैं उसको अपना टीचर बना लें. ಇದಷ್ಟೇ ಅಲ್ಲ, ಪರೀಕ್ಷಾ ಪೇ ಚರ್ಚಾ ಹೈಲೈಟ್ಸ್. ಈ ಸಾರಿ ಪಿಪಿಸಿಗೆ 3,30,00,000 ವಿದ್ಯಾರ್ಥಿಗಳು, 20,71,000ಕ್ಕೂ ಹೆಚ್ಚು ಶಿಕ್ಷಕರು, 5,51,000ಕ್ಕೂ ಹೆಚ್ಚು ಪೋಷಕರು ಹೆಸರು ನೋಂದಾಯಿಸಿದ್ರು. ಬೋರ್ಡ್ ಪರೀಕ್ಷೆ ಸಿದ್ಧತೆ, ಒತ್ತಡ ನಿರ್ವಹಣೆ, ವೃತ್ತಿ ಜೀವನ ಸೇರಿ ಇನ್ನಿತರ ವಿಷಯಗಳ ಕುರಿತು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಪ್ರಧಾನಿ ಉತ್ತರಿಸಿದ್ರು. ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್, ಎಕ್ಸ್, ಯೂಟ್ಯೂಬ್ಗಳಲ್ಲಿ ಪಿಪಿಸಿ ನೇರ ಪ್ರಸಾರವಿತ್ತು. ಮೋದಿ ಮಾತುಗಳಿಂದ ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚಾಗಲಿ. ಬ್ಯೂರೋ ರಿಪೋರ್ಟ್, TV9.